ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಈ ದಿನದ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಧರ್ಮಸ್ಥಳ ಗ್ರಾಮೀಣ ಶ್ರೇಷ್ಠತಾ ಕೇಂದ್ರ ಬೆಳ್ತಂಗಡಿ ಇದರ ಆಶ್ರಯದಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯಡಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಗೆ 5 ದಿನಗಳ ಎಂಬ್ರಾಯ್ಡರಿ ತರಬೇತಿಯನ್ನು ನೀಡಲಾಗ್ತಾ ಇದೆ. 3 ತಿಂಗಳ ಕಾಲ ನಾವು ಟೈಲರಿಂಗ್ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದೆವು. ಹಾಗೆ ಇನ್ನು ಮುಂದೆ ಎಂಬ್ರಾಯ್ಡರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಇದ್ದೇವೆ. ಇದು ನೆಲ್ಯಾಡಿಯ ಸಿರಿ ಘಟಕದಲ್ಲಿ ಆಯೋಜಿಸಲಾಗಿದೆ. ಹಾಗೆ ನಮಗೆ ಪ್ರಥಮ ದಿನ ನಾವೇನೆಲ್ಲ ಕಲ್ತ್ಕೊಂಡ್ವಿ, ಯಾವುದನ್ನೆಲ್ಲ ನಮಗೆ ಎಂಬ್ರಾಯ್ಡರಿಯಲ್ಲಿ ಹೇಳಿಕೊಟ್ರು ಅನ್ನೋ ಒಂದು ವಿಡಿಯೋ ಇದಾಗಿದೆ. ಉದ್ಘಾಟನೆ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಬೇಕಾಗಿತ್ತು. ಉದ್ಘಾಟನೆ ವಿಡಿಯೋವನ್ನು ನಾನು ಮುಂದಿನ ದಿನಗಳಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೇನೆ. ಆದರೆ ಈ ದಿನ ನಾವು ಪ್ರಥಮ ತರಗತಿಯಲ್ಲಿ ಏನೆಲ್ಲ ಕಲ್ತ್ಕೊಂಡ್ವಿ ಅನ್ನೋ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಪ್ರಥಮ ದಿನದ ತರಗತಿ ಹೇಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣ. ಎಂಬ್ರಾಯ್ಡರಿ ತರಬೇತಿಯ ಶಿಕ್ಷಕಿಯಾಗಿ ನಮಗೆ ಸೌಮ್ಯ ಮೇಡಮ್ರವರು ಇದ್ದಾರೆ. ಅವರು ಪ್ರಥಮ ತರಗತಿಯಲ್ಲಿ ನಮಗೆ ತುಂಬ ಅರ್ಥವಾಗುವ ಹಾಗೆ ತಿಳಿಸಿಕೊಡ್ತಾ ಹೋದರು. ಮೇಡಮ್ರವರು ಫಸ್ಟ್ ಒನ್ ಹೇಗೆ ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಫಸ್ಟ್ ಒನ್ ರನ್ನಿಂಗ್ ಸ್ಟಿಚ್ ಅಂತ ಹೇಳಿ, ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಇಲ್ಲಿ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುವ ಹಾಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾವು. ಪ್ರತಿಯೊಬ್ಬರ ಹತ್ರ ಹೋಗಿ ಕೂಡ ಯಾವ್ಯಾವ ರೀತಿ ಅಂತ ಹೇಳಿ ವಿವರವಾಗಿ ತಿಳಿಸಿಕೊಡ್ತಾ ಹೋಗ್ತಾ ಇದ್ರು. ಇದೀಗ ಸೆಕೆಂಡ್ ಒನ್ ಹೇಳಿಕೊಡ್ತಾ ಇದ್ದಾರೆ. ಸೆಕೆಂಡ್ ಒನ್ ಬ್ಯಾಕ್ ಸ್ಟಿಚ್ ಅಂತ ಹೇಳಿ, ಬ್ಯಾಕ್ ಸ್ಟಿಚ್ನ ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ನಾವು. ತುಂಬ ಕ್ಲಿಯರಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬ್ಯಾಕ್ ಸ್ಟಿಚ್ಚಿ ಕೂಡ ಯಾವ ರೀತಿ ಹಾಕೋದು ಅಂತ ಹೇಳಿ ನೋಡ್ತಾ ಇರ್ಬೋದು ನಾವು. ಫಸ್ಟ್ ಫ್ರಂಟಿಗೆ ಹೋಗಿ ಆಮೇಲೆ ಬ್ಯಾಕ್ ತಗೊಂಡು ಬರ್ತಾ ಇದ್ದಾರೆ ನೋಡಿ. ಫಸ್ಟ್ ಫ್ರಂಟಿಗೆ ಬಂದಾಯಿತು, ಆಮೇಲೆ ನೆಕ್ಸ್ಟ್ ಅಂದರೆ ನೂಲೆಲ್ಲ ಸರಿ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ನೋಡಿ ಬ್ಯಾಕಿಗೆ ಬಂದರು, ಮತ್ತೆ ಹಾಗೆಯೇ ನೆಕ್ಸ್ಟ್ ತೆಗಿತಾರೆ. ಇವಾಗ ಅಲ್ಲಿಂದಲೇ ಮತ್ತೆ ಫ್ರಂಟಿಗೆ ಬಂದು ಮತ್ತೆ ಬ್ಯಾಕಿಗೆ. ಇದು ಸೆಕೆಂಡ್ ಒನ್ ಬ್ಯಾಕ್ ಸ್ಟಿಚ್ ಅಂತ ಹೇಳಿ ಹೆಸರು, ಈಗಾಗಲೇ ಹೇಳಿದ್ದೆ ನಾನು. ಹಾಗೆ ಬನ್ನಿ ಇವಾಗ ಮೂರನೇದು ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದು ಮೂರನೇ ಸ್ಟಿಚ್, ಸ್ಪ್ಲಿಟ್ ಸ್ಟಿಚ್ ಅಂತ ಹೇಳಿ ನೋಡಿ. ಇದು ಯಾವ ರೀತಿ ಅಂತ ನೋಡ್ಬೋದು ನಾವು. ಮಿಡಲಿಂದ ತೆಗಿತಾರೆ, ನೆಕ್ಸ್ಟ್ ವಾಪಸ್ ಸ್ಟಿಚ್ ಮಾಡುವಂಥದ್ದು. ಸೊ ಇದರಲ್ಲಿ ನಾನೊಂದು ನೆಕ್ಸ್ಟ್ ತಿಳಿಸಿಕೊಡ್ತೇನೆ, ಅಂದರೆ ಸ್ಟಿಚ್ ಎಲ್ಲ ಆದಮೇಲೆ ಯಾವ ರೀತಿ ಅದನ್ನು ಗಂಟು ಹಾಕೋದು ಅನ್ನೋದು, ಅದು ಬ್ಯಾಕ್ ಸೈಡಲ್ಲಿ ಗಂಟು ಯಾವ ರೀತಿ ಹಾಕೋದು ಅಂತ ನಮಗೆ ಮೇಡಮ್ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಅದನ್ನ ಅಪ್ಲೋಡ್ ಮಾಡಲಿಲ್ಲ. ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಇದಕ್ಕೆ ಗಂಟು ಹಾಕೋದು ಅಂತ ಹೇಳಿ ನಾನು ತಿಳಿಸಿಕೊಡ್ತೇನೆ. ಅಂದರೆ ಪ್ರತಿಯೊಂದು ಕೂಡ ಬಿಚ್ಚಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಗಂಟು ಹಾಕ್ತೇವೆ. ಸೊ ಇದರಲ್ಲಿ ನಾನು ಗಂಟು ಹಾಕೋದನ್ನ ನಿಮಗೆ ತೋರಿಸಲಿಲ್ಲ ನೋಡಿ. ಇವಾಗ ಮೂರನೇ ಸ್ಟಿಚ್ ಹಾಕ್ತಾ ಇದೆ ನೋಡಿ, ನೋಡ್ತಾ ಇರ್ಬೋದು. ಫಸ್ಟಿಗೆ ಈ ಥರ ಮಾಡಿ ಆಮೇಲೆ ಅದರ ಮಿಡ್ಲಿಂದ ತೆಗಿತಾರೆ, ಮಿಡ್ಲಿಂದ ತೆಗೆದು ವಾಪಸ್ ಹಾಗೇನೆ ಮಾಡ್ತಾರೆ. ಓಕೆ, ಇನ್ನು ಫೋರ್ತ್ ಒನ್ ಹೇಳ್ತೇನೆ ಯಾವುದಂತ ಹೇಳಿ. ಇವರೇ ನಮ್ಮ ಸೌಮ್ಯ ಮೇಡಮ್. ಇದು ಫೋರ್ತ್ ಒನ್ ಚೈನ್ ಸ್ಟಿಚ್ ಅಂತ ಹೇಳಿ, ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ಮೇಡಮ್ ತೋರಿಸಿಕೊಡ್ತಾ ಇದ್ದಾರೆ ನೋಡಿ. ಫಸ್ಟ್ ಯಾವ ರೀತಿ ಅಂತ ಹೇಳಿ, ಸೊ ನೆಕ್ಸ್ಟ್ ಚೈನ್ ಆಗಿ ಬರಬೇಕಾದ್ರೆ ಯಾವ ರೀತಿ ಅದನ್ನು ಹಿಡ್ಕೊಳ್ಬೇಕು,
ಮತ್ತು ಯಾವ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು ಅಂತ ಹೇಳಿ. ನೋಡಿ, ಫಸ್ಟ್ ನಾವು ಆ ಥರ ಹಿಡ್ಕೊಂಡು ವಾಪಸ್ ಅಲ್ಲಿಂದ ಸ್ಟಿಚ್ ಮಾಡುವಂಥದ್ದು. ಸೊ ಹಾಗೆ ಈಗ ಚೈನ್ ಆಗಿ ಬರ್ತದೆ. ಮತ್ತು ಅದರ ಮಿಡ್ಲಿಂದ ತೆಗೆದು ನೋಡಿ ಆ ಥರ. ನೆಕ್ಸ್ಟ್ ಮತ್ತೆ ಮಿಡ್ಲಿಂದ ತೆಗೆದು ಹಾಗೇ ನೋಡಿ. ಓಕೆ, ಇವಾಗ ಚೈನ್ ಸ್ಟಿಚ್ ಆಗ್ತಾ ಇದೆ. ಸೊ ನಾವು 4 ಸ್ಟಿಚ್ಚನ್ನು ನೋಡ್ಕೊಂಡು ಬಂದ್ವಿ. ರನ್ನಿಂಗ್ ಸ್ಟಿಚ್, ಹಾಗೆ ಬ್ಯಾಕ್ ಸ್ಟಿಚ್, ಸ್ಪ್ಲಿಟ್ ಸ್ಟಿಚ್, ಚೈನ್ ಸ್ಟಿಚ್ ಅಂತ ಹೇಳಿ. ಸೊ ಪ್ರತಿದಿನ ಸಾಧ್ಯವಾದಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ, ಎಂಬ್ರಾಯ್ಡರಿ ವಿಡಿಯೋ. ಸೊ ಹಾಗೆ ಸಮಾರೋಪದ ವಿಡಿಯೋ ಬಾಕಿ ಇದೆ. ಅಂದರೆ ನಮ್ಮದು ಟೈಲರಿಂಗ್ ತರಬೇತಿ ಏನಾಯಿತು ಅದರ ಸಮಾರೋಪ ಆಗಿತ್ತು. ಸೊ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೇನೆ. ಹಾಗೆಯೇ ನಮ್ಮ ಎಂಬ್ರಾಯ್ಡರಿ ತರಬೇತಿಯ ಅದು ಉದ್ಘಾಟನಾ ವಿಡಿಯೋ ಕೂಡ ಇದೆ, ಅದು ಕೂಡ ಆದಷ್ಟು ಬೇಗ ಎರಡನ್ನೂ ಕೂಡ ಅಪ್ಲೋಡ್ ಮಾಡ್ತೇನೆ. ಓಕೆ, ಈ ವಿಡಿಯೋ ಹೇಗಿತ್ತು ಮತ್ತು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.